ಕಾಡು ಹೇಳೋದು, ಕುಂಡ್ರ ಮುಂತಿನ ಕಾಡು ಕುಂಡ್ರದು, ಯಾರಿಗೆ ಯಾಕೆ ಬದುಕಬೇಕು ಅನ್ನುವಂಥದ್ದು ಇವೆಲ್ಲ ನೆನೆಸ್ಕೊಂಡಾಗ ಮುಪ್ಪಾವಸ್ಥೆ ಬರಬಾರದಪ್ಪ ಅನಿಸ್ತದೆ. ಕರೆ ಬರೋದಲ್ರಿ ಅದು. ನಾವು ಬಾಲ್ಯಾವಸ್ಥೆ ಅನುಭವಿಸಿರ್ತೀವಿ, ಯೌವನಾವಸ್ಥೆ ಅನುಭವಿಸಿರ್ತೀವಿ, ಮುಪ್ಪಾವಸ್ಥೆ ಅನುಭವಿಸ್ಬೇಕು. ಭಾಳ ಜನ ಹೇಳ್ತಾರೆ ಮುಪ್ಪಾವಸ್ಥೆ ಬೇಡಪ್ಪ, ಅದು ಇರಬಾರ್ದು, ಒಮ್ಮೆಲೆ ಡೈರೆಕ್ಟ್ ಗೋ ಔಟ್ ಆಫ್ ದಿಸ್ ವರ್ಲ್ಡ್ ಅಂಥೇಳಿ ಭಾಳಷ್ಟು ಜನರು ಮಾತಾಡ್ತಾರೆ. ನಮಗೂ ಹಂಗೆ ಅನಿಸ್ತದೆ, ಹೌದಪ್ಪ ಸರಿ ಅಂತೇಳಿ. ಇಂಥ ಸಂದರ್ಭದಲ್ಲ ಒಂದಿಷ್ಟು ಈಗ 3 ಕಡೆಗಳಲ್ಲಿ ಬೆಳಗಾವಿ, ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲ ಈ ಒಂದು ಹಿರಿಯ ನಾಗರಿಕರ ಕ್ಲಬ್ಬನ್ನು ಮಾಡಿದಾರಂತ. ಅಂಥ ಒಂದು ಕ್ಲಬ್ಬ ಬೆಳಗಾವಿಯಲ್ಲಿ ಮಾಡಿದ್ದಾರೆ, ಕುಮಾರಸ್ವಾಮಿ ಬಡಾವಣೆಯಲ್ಲೇ. ಆ ಹಿರಿಯ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘವನ್ನು ಹುಟ್ಟಾಕಿದ್ದಾರೆ. ಹಾಗೆ ಮೈಸೂರಲ್ಲೂ ಅದ ಮತ್ತು ಹುಬ್ಬಳ್ಳಿಯಲ್ಲೂ ಅದ, ಶುರುವಾಗಿದ್ದಾವೆ. ಇನ್ನು ಎಲ್ಲ ಕಡೆ ಮಾಡ್ತಾರೋ ಅಂತ ಭರವಸೆ ಇಡೋಣ ನಾವು. ಯಾಕಂತಂದ್ರೆ ಎಲ್ಲ ಕಡೆ ಎಷ್ಟು ಆಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಆಡಳಿತಗಾರದ್ದು ಗೊತ್ತದ, ಇಲ್ಲಿವರೆಗೆ ಆಡಳಿತಗಾರದ್ದು ಇರ್ತಿರುವಂಥ ಸರ್ಕಾರಗಳು ತಮಗೆ ಎಷ್ಟು ನಿಗ್ತದ್ರು ಒಂದಿಷ್ಟು ಮಾಡಿ ಹೋಗ್ತಾರೆ. ನಂತರ ಬಂದವ್ರು ಮುಂದೆ ಕಂಟಿನ್ಯೂ ಆಗ್ತಾವೆ ಇಲ್ಲೋ ಗೊತ್ತಿಲ್ಲ. ಯಾಕಂತಂದ್ರೆ ತಮಗೊಂದೇನೋ ಅನ್ನಿಸ್ತದೆ ಮಾಡಿಬಿಡ್ತಾರೆ. ನಂತರ ಕಂಟಿನ್ಯೂಟಿ ಉಳಿಬೇಕಲ್ಲ, ಅದು ಭಾಳಷ್ಟು ಕಡೆ ಕಂಟಿನ್ಯೂಟಿಗಳು ಉಳಿಯುವಂಥದ್ದು ಭಾಳ ಕಡಿಮೆ ಇಂಥವೆಲ್ಲ ವರ್ಗಗಳು ಆದರೂ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಯ್ತು ಅಥವಾ ಸಿದ್ದರಾಮಯ್ಯ ಸರ್ಕಾರಕ್ಕಾಯ್ತು ಧನ್ಯವಾದ ಹೇಳೋ ಜೊತೆಗೆ ಇಂಥ ಕ್ಲಬ್ಗಳನ್ನು ನೀವು ಮಾಡಿದ್ದು ಒಳ್ಳೆಯದಾಯಿತು. ಆದರೆ ಇದಕ್ಕಿಂತಲೂ ಮುಖ್ಯವಾಗಿ ನೀವು ಮಾಡಬೇಕಾಗಿತ್ತು, ಈಗ ಏನು ನೀವು ಪೆನ್ಷನ್ 60 ಮೇಲೆ ಆದವ್ರಿಗೆ ಸರಿಯಾಗಿ ಮುಟ್ಸೋಂಥ ಕೆಲಸ ಮಾಡ್ತಾಯಿದ್ರಿ, ಇನ್ನೂ ಅಷ್ಟು ಮಾಡಿರಿ. ಇನ್ನೂ ಹುಡುಕಿ ಯಾರು ನೋಡಿರಿ. ಸರಳವಾಗಿ ಅವ್ರು 65 ಆಧಾರ್ ಕಾರ್ಡ್ ತಂದ್ರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಆ ಸವಲತ್ತು ಸಿಗುವಂಥ ವ್ಯವಸ್ಥೆ ಮಾಡಿ. ಎಷ್ಟೋ ಪಾಪ 60 ಆದವ್ರಿಗೆ ಇವು ಇದ್ದಿದ್ದು ಗೊತ್ತಿಲ್ಲ. ಭಾಳಷ್ಟು ಬಡ ಕುಟುಂಬಗಳಿಂದ ಬಂದಂಥ 60 ದಾಟಿದವ್ರಿಗೆ ಭಾಳಷ್ಟು ಗೊತ್ತಿಲ್ಲ. ಇವರಿಗೆಲ್ಲ ಇನ್ನು ಗೊತ್ತಾದ್ರೆ ತಾವು ಮಾಡ್ಕೊಂಡು ಗಪ್ ಕೂತ್ಬಿಟ್ಟಿರ್ತಾರೆ, ಯಾರಿಗಾರು ಹೇಳೋದಿಲ್ಲ. ಇದೊಂದು ಸ್ವಭಾವದ ಅವ್ರಿಗೆ ಗಪ್ ಅಂದ್ರೆ ಗೊತ್ತಲ್ಲ, ಸುಮ್ಮನಾಗಿ ಬಿಟ್ಬಿಡೋದು, ನಾವು ಅಷ್ಟೇ ಅನ್ಕೋತ ಹೋಗ್ಬಿಡುವಂಥ ಸ್ವಭಾವಗಳಿದ್ದಾವೆ. ಹೀಗಾಗಿ ಏನೋ ಒಂದು ಮಾಡಿದಿರಿ, ಇದೆಲ್ಲರಿಗೂ ಮುಟ್ಲಿ. ಮತ್ತು ನಾವು ಇವತ್ತು ಹೇಳುವಂಥದ್ದು ಕಾರಣ ಇಷ್ಟ. ಯಾರಾದರೂ ಒಬ್ಬ ಹಿರಿಯರು ನೋಡಿದ್ರಪ್ಪ, ಹೌದಪ್ಪ ಇಂಥದ್ದು ಕ್ಲಬ್ಗಳು ಮಾಡಿದ್ದಾರೆ, ಇಂಥಲ್ಲಿ ಮಾಡ್ತಾಯಿದ್ದಾರೆ, ಮಾಡೋರಿದ್ದಾರೆ ಅನ್ನುವಂಥ ವಿಷಯ ಗೊತ್ತಾಗಲಿ ಅಂತ. ಏನಾದರೂ ಆಗಲಿ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತು ನಮ್ಮ